ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾಡಿನ ಸಮಸ್ತ ಜನತೆಗೆ ಕನಕದಾಸ ಜಯಂತಿಯ ಶುಭಾಶಯಗಳು. ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತಕ್ಕಂಥ ಅವರ ಒಂದು ದಾಸ ಶ್ರೇಷ್ಠ ಒಂದು ಪದಗಳನ್ನು ಸ್ಮರಿಸುತ್ತಾ, ವಿಶೇಷವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಈ ಒಂದು ಕನಕದಾಸ ಜಯಂತಿಯ ನಿಮಿತ್ತ ಒಂದು ರೀತಿ ಕುರುಬ ಸಮುದಾಯದ ಕುರಿಗಾಹಿಗಳ ಒಂದು ರೀತಿ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ನಾನು ಇರ್ತಕ್ಕಂಥದ್ದು ಬೆಳಗಾವಿಯ ಒಂದು ರೀತಿ ಸಂಪರ್ಕ ಮಾಡಿರ್ತಕ್ಕಂಥದ್ದು ಬೆಳಗಾವಿಯ ಗೋಕಾಕ್ ತಾಲೂಕಿನ ಒಂದು ರೀತಿ ಕಣಗಾಂವ್ ಅಂತಕ್ಕಂಥ ಒಂದು ರೀತಿ ಕುರಿಗಾಹಿಗಳ ಪರಿಸ್ಥಿತಿ. ಬಹುಶಃ ಇವರ ಪರಿಸ್ಥಿತಿ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಕುರಿಗಾಹಿಗಳ ಪರಿಸ್ಥಿತಿಗೂ ಸಹ ಒಂದು ರೀತಿ ಪೂರಕ ಆಗಿದೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆ ಸಮುದಾಯವನ್ನು ಸಹ ಪ್ರತಿನಿಧಿಸ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳು. ವಿಶೇಷವಾಗಿ ಬರೀ ಕುರುಬ ಸಮುದಾಯಕ್ಕೆ ಮತ್ತು ಕುರಿಗಾಹಿಗಳಿಗೆ ಬರೀ ಅವ್ರಿಗೆ ಕೊಡ್ತಕ್ಕಂಥ ಒಂದು ರೀತಿ ಸವಲತ್ತುಗಳು ಇರ್ಬೋದು, ಮತ್ತು ಹಲವಾರು ಸವಲತ್ತುಗಳು ಬರೀ ಅವು ಘೋಷಣೆಗೆ ಮಾತ್ರ ಸೀಮಿತ ಆಯ್ತೇನೋ ಅನಿಸುತ್ತೆ. ಯಾಕಪ್ಪ ಈ ಬಗ್ಗೆ ಹೇಳ್ತೀನಿ ಅಂದರೆ, ಇಲ್ಲಿವರೆಗೂ ಸಹ ಒಂದು ರೀತಿ ಪಾಪ ಹೊಲದಿಂದ ಹೊಲಕ್ಕೆ, ಊರಿಂದ ಊರಿಗೆ, ಪ್ರದೇಶದಿಂದ ಪ್ರದೇಶಕ್ಕೆ ವಲಸೆ ಹೋಗಿ ಪದೇ ಪದೇ ಅಲ್ಲಿ ರೈತರುಗಳ ಹೊಲಗಳಲ್ಲಿ ಉಳಿತಕ್ಕಂಥ ಈ ಒಂದು ಸಮುದಾಯ ಕುರಿಗಾಹಿಗಳ ಪರಿಸ್ಥಿತಿ ತುಂಬ ಅಧೋಗತಿಯಾಗಿದೆ ಮತ್ತು ಸಾಕಷ್ಟು ಶೋಚನೀಯ. ಯಾಕಪ್ಪ ಅಂದರೆ ಇಲ್ಲಿವರೆಗೂ ಸಹ ಇವ್ರು ಹೇಳ್ತಾರೆ, ಒಂದು ಪಶು ಇಲಾಖೆಯಿಂದ ಏನಾದ್ರು ಕುರಿಗಳಿಗೆ ಸಮಸ್ಯೆ ಆದರೆ ಸಾಕಷ್ಟು ಒಂದು ರೀತಿ ನಾವೇ ಕೊಂಡ್ಕೊಬಿಟ್ಟು ತಗೊಬರ್ಬೇಕು, ದಾವಣಗೆರೆ ಹರಿಹರದಿಂದ ಔಷಧ ತರಿಸ್ಬೇಕು ಅಂತಾರೆ. ಮತ್ತು ಇನ್ನೊಂದು ಕಡೆ ಹೇಳ್ತಾರೆ, ಇಲ್ಲಿರ್ತಕ್ಕಂಥ ಕುರಿಗಾಹಿ ಕುಟುಂಬಗಳ ಒಂದು ರೀತಿ ಹೆಣ್ಮಕ್ಳುಗಳಿಗೆ ವಿಶೇಷವಾಗಿ ಸರ್ಕಾರದ ಒಂದು ರೀತಿ ಪ್ರಾಮುಖ್ಯ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ತಲುಪೇ ಇಲ್ವಂತೆ. ವಿಶೇಷವಾಗಿ ಒಂದು ರೇಷನ್ ಕಾರ್ಡ್ ಇಲ್ವಂತೆ, ಮತ್ತು ವಿಶೇಷವಾಗಿ ಒಂದು 2,000 ಗೃಹಲಕ್ಷ್ಮಿ ಭಾಗ್ಯ ಸಹ ಬರ್ತಾ ಇಲ್ವಂತೆ. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಕುರಿಗಾಯಿಗಳ ಒಂದು ರೀತಿ ಸಮಸ್ಯೆಗಳ ಬವಣೆಯನ್ನು ನೋಡಿದ್ದೀರಾ, ಬದುಕಿನ ಬವಣೆಯನ್ನು ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ದಾಸಶ್ರೇಷ್ಠ ಕನಕದಾಸರ ಜಯಂತಿ ನಿನ್ನೆ ತಾನೇ ಮುಗಿದಿದೆ. ಅದರ ನಿಮಿತ್ತವಾಗಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರಾಜ್ಯಾದ್ಯಂತ ಇರುವ ವಲಸಿಗ ಕುರಿಗಾಹಿ ಕುಟುಂಬಗಳ ಬದುಕಿನ ಭಾವನೆಗಳ ಸಮಸ್ಯೆಗಳ ಕುರಿತು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕನಗಾವಿಯ ಕುರಿಗಾಹಿ ಸಮಸ್ಯೆಗಳ ಬಗ್ಗೆ ಸಾಂದರ್ಭಿಕವಾಗಿ ವರದಿ ಸಂಗ್ರಹಿಸಿ ಸರ್ಕಾರದ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಅಷ್ಟಕ್ಕೂ ಕುರಿಗಾಹಿ ಕುಟುಂಬಗಳು ಅಂದ್ರೆ ಸಾಕು, ರಾಜ್ಯದ ಗ್ರಾಮೀಣ ಪ್ರದೇಶಗಳ ರಸ್ತೆಗಳಲ್ಲಿ, ಬಯಲು ಪ್ರದೇಶದಲ್ಲಿ ಹಿಂಡಾಕಿ ಕುರಿಗಳನ್ನ ಮೇಯಿಸುತ್ತಾ ಕಮ್ಮಳಿ ಹೊದ್ದು ಕಡಿದಾದ ಚಪ್ಪಲಿ ಧರಿಸಿ ಕೈಕೋಲು ಹಿಡಿದು ಬೆಳಗ್ಗೆಯಿಂದ ಸಂಜೆ ತನಕ ಕುರಿಗಳನ್ನ ಮೇಯಿಸಿಕೊಂಡು ಬರುವುದೇ ಕುರಿಗಾಹಿ ಕುಟುಂಬಗಳ ದಿನನಿತ್ಯದ ಕಾಯಕ. ಇನ್ನು ಉತ್ತರ ಕರ್ನಾಟಕ ಬಹುತೇಕ ಜಿಲ್ಲೆಗಳು, ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಬಹುತೇಕ ತಾಲೂಕುಗಳ ಗ್ರಾಮೀಣ ಪ್ರದೇಶಗಳ ಹೊಲದಲ್ಲಿ ಕುರಿಗಳ ಜೊತೆ ತನ್ನ ಸಂಸಾರ ಕಟ್ಟಿಕೊಂಡು ರೈತರು ಕೊಡೋ ಹಣ ಪಡೆದು ವಾಸಿಸುವ ಈ ಕುರಿಗಾಹಿ ಕುಟುಂಬಗಳ ಪರಿಸ್ಥಿತಿ ಹಾಗೂ ಸಮಸ್ಯೆಗಳು ನಿಜಕ್ಕೂ ಹೇಳುತ್ತಿರದಾಗಿದೆ ಕಣ್ರೆ. ಒಂದು ಕಡೆ ಕುರಿಗಳಿಂದ ಆಹಾರ ಹರಿಸಿ ದಿನನಿತ್ಯ ಮೇಯಿಸಿಕೊಂಡು ಬರುವುದೇ ದಿನನಿತ್ಯ ಸವಾಲಿನ ಕೆಲಸವಾದರೆ, ಇನ್ನೊಂದು ಕಡೆ ಬಿಸಿಲು, ಚಳಿ, ಗಾಳಿ ಮತ್ತು ಮಳೆಗೆ ಕುರಿಗಳು ಮತ್ತು ಕುರಿಗಾಹಿ ಕುಟುಂಬಗಳು ಸಿಡಿಲು ಅಪಘಾತದಲ್ಲಿ ಸಾವನ್ನಪ್ಪಿರುವ ನಿದರ್ಶನ ತುಂಬಾನೇ ಇದೆ. ಮತ್ತೊಂದು ಕುರಿಗಳು ಇತ್ತೀಚೆಗಂತೂ ಹಲವು ರೋಗಗಳಿಗೆ ತುತ್ತಾಗ್ತಾ ಇದೆ. ಇನ್ನೊಂದು ಕಡೆ ಹೊರಗಿನ ಕೆಲ ದುಷ್ಕರ್ಮಿಗಳು ಮತ್ತು ರಾತ್ರಿ ವೇಳೆ ತೋಳ ನರಿಗಳ ಕಾಟ, ಇನ್ನೊಂದು ಕಡೆ ಕಾಡಂಚಿನ ಪ್ರದೇಶದಲ್ಲಿ ಉಳಿದಾಗ ಕಾಡು ಪ್ರಾಣಿಗಳ ಹಾವಳಿ, ಹೀಗೆ ಹಲವಾರು ಸಮಸ್ಯೆಗಳ ನಡುವೆ ದಿನನಿತ್ಯ ಬದುಕ್ತಾ ಇರುವ ಈ ಕುಟುಂಬಗಳಿಗೆ ಸರ್ಕಾರದಿಂದ ಬರುವ ಕನಿಷ್ಠ ಸೌಲಭ್ಯಗಳು ದೊರಕದೇ ಇರುವುದು ತುಂಬಾನೇ ಶೋಚನೀಯ ಸಂಗತಿಯಾಗಿದೆ. ಅಷ್ಟಕ್ಕೂ ಬಹುತೇಕ ಕುಟುಂಬಗಳಿಗೆ ಪಡಿತರ ಕಾರ್ಡ್ ಕೂಡ ದೊರೆಯದೇ ಇರುವ ಕಾರಣ ಕುರಿಗಾಹಿ ಕುಟುಂಬಗಳಿಗೆ ಪಡಿತರ ಅಕ್ಕಿ ಸಿಕ್ಕಿಲ್ಲವಂತೆ. ಇನ್ನೊಂದು ಕಡೆ ಗ್ಯಾರಂಟಿ ಭಾಗಿಗಳ ಪ್ರಮುಖ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಿಂದ ಈ ಕುರಿಗಾಹಿ ಕುಟುಂಬಗಳ ಹೆಣ್ಣು ಮಕ್ಕಳು ವಂಚಿತರಾಗಿರುವುದು ತುಂಬಾ ದುರ್ದೈವದ ಸಂಗತಿ. ಮತ್ತೊಂದು ಕಡೆ ಕುರಿಗಾಹಿಗಳು ಅನಾರೋಗ್ಯ ಅಥವಾ ಸತ್ತರೆ ಇವರಿಗೆ ಪಶು ಇಲಾಖೆ ಕೇಂದ್ರಗಳು ಕನಿಷ್ಠ ಚಿಕಿತ್ಸೆ ಹಾಗೂ ಔಷಧಿಯನ್ನ ನೀಡದೇ ಇರುವ ಕಾರಣ ಇವರು ಖಾಸಗಿ ಮೆಡಿಕಲ್ ಶಾಪ್ಗಳನ್ನೇ ಅವಲಂಬಿಸುವ ಪರಿಸ್ಥಿತಿ ಆಗಿದೆ ಎನ್ನುತ್ತಾರೆ ಈ ಕುರಿಗಾಹಿ ಕುಟುಂಬಗಳ ಸದಸ್ಯರು. ಇವೆಲ್ಲ ನೋಡಿದ್ರೆ ಕುರಿಗಾಹಿ ಕುಟುಂಬಗಳಿಗೆ ಅಷ್ಟು ಸೌಲಭ್ಯ ಕೊಟ್ಟಿದ್ದೇವೆ, ಇಷ್ಟು ಕೊಟ್ಟಿದ್ದೇವೆ ಅಂತ ಬೊಬ್ಬೆ ಹೊಡೆಯುವ ಸರ್ಕಾರಗಳು ಮತ್ತು ಇಲಾಖೆಗಳ ಘೋಷಣೆಗಳು, ಆದೇಶಗಳು ಬರೀ ನೆಪ ಮಾತ್ರಕ್ಕೆ ಅನ್ನಿಸ್ತಾ ಇದೆ. ಆದ್ದರಿಂದ ಜಿಲ್ಲಾದಾದ್ಯಂತ ಇರುವ ಕುರಿಗಾಹಿ ಕುಟುಂಬಗಳ ಪರವಾಗಿ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ
ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿನಯ ನವಲಗಟ್ಟಿ, ಬೆಳಗಾವಿ ಜಿಲ್ಲಾ ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕರು ಆದ ಡಾಕ್ಟರ್ ರಾಜೀವ್ ಪುಲ್ಲೇರ ಹಾಗೂ ಆಹಾರ ಇಲಾಖೆ ಉಪನಿರ್ದೇಶಕರು ಆದ ಮಲ್ಲಿಕಾರ್ಜುನ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಲಕ್ಷ್ಮಣ್ ಪರ್ಸನ್ ಅವರ ಓಕೆ. ಯಾವರು? ಕಣಗಾವ್. ಹೇಳಿ, ಎಷ್ಟು ಕುರಿ ಇದಾವೆ ನಿಮ್ಮವು? 2,200. ಯಾವ ರೀತಿ ಎಲ್ಲೆಲ್ಲಿ ಹೋಗಿರ್ತೀರಾ ಈಗ? ಎಲ್ಲೆಲ್ಲಿ ಏನು ಇದು ಮಾಡ್ತೀರಾ? ಮತ್ತು ಕುರಿಗಳಿಗೆ ನಾರ್ಮಲ್ ಆಗಿ ಏನೇನು ಸಮಸ್ಯೆಗಳು ಬರ್ತವೆ ಆರೋಗ್ಯಕ್ಕೆ? ರೋಗ ರುಜಿ ಬರ್ತಾವ? ಎಷ್ಟು ಸಾವನ್ನಪ್ಪಿದಾವೆ? ಮೊದಲು ಎಷ್ಟಿದ್ವು, ಇವಾಗ ಎಷ್ಟಿದ್ದಾವೆ? ಈಗ 300 ಕುರಿ ಇದ್ದರು, ಒಂದು 50-60 ಕುರಿ ಹಂಗೊಂದು ಫೇಲ್ ಆದವು. ಓಕೆ. ಯಾವ ರೀತಿ ಫೇಲ್ ಆಗ್ತವೆ? ಏನು ಹಿಂಗಾರ ಮುಂಗೂರು ಬಂದ ಮಾಡ. ಹೌದಾ? ಪಶು ಇಲಾಖೆಯಿಂದ ಏನೋ ಇದಿಲ್ಲ? ಏನೂ ಇಲ್ಲ. ಹಾಂ. ಮತ್ತು ಔಷಧಿ ಸರ್ಕಾರಿ ಇಲ್ಲಿ ತಿರಕ್ಕೆ ಹೊರ ರೊಕ್ಕ ಕೊಟ್ಟಾಗನ ಕೊಡ್ತಾರೆ ಅವ್ರು. ಅದು ಇಲ್ಲಿ ಇದಿಲ್ಲ ಅಂತ ಹೀಗೆ ಕಳಿಸ್ಕೊಡ್ತಾರೆ. ಎಲ್ಲಿ ಸರ್ಕಾರಿ ಪಶು ಹೋಗಿದ್ರೆ ಯಾವಾಗಾರು? ಖಾನಾಪುರಕ್ಕೆ ಹೋಗಿರ್ತೀವಿ, ಎಲ್ಲ ಕಡೆ ಎಲ್ಲಿ ಇರ್ತಾರಲ್ಲ ಅಲ್ಲಿ ಹುಡಿ ಬಿಟ್ಟಿರ್ತೀವಿ. ಹಾಂ. ಅವ್ರೇನು ಹೇಳ್ತಾರೆ? ಅವ್ರು ರೊಕ್ಕ ಕೊಡ್ರಿ ಒಯ್ರಿ ಅಂತಾರೆ. ಹಾಂ. ನಾವು ಹೇಳಿದ ಔಷಧ ಅವ್ರ ಕಡೆ ಇಲ್ಲ ಅಂತಾರೆ ಅವ್ರು. ಹಾಂ. ಹಿಂಗಾಗಿ ಪಶು ಆರೋಗ್ಯ ಇಲಾಖೆಯಲ್ಲಿ ಇರೋದೇ ಇಲ್ಲ, ಇರುವುದಿಲ್ಲ ಅಂತಾರೆ ಅವ್ರು. ಹೌದಾ? ಈಗ ಕುರಿ ಸತ್ವಲ್ಲ, ಏನಾರು ನಿಮ್ಗೆ ಸರ್ಕಾರದಿಂದ ಸವಲತ್ತು ಏನಾರು ಬಂತ? ಏನೂ ಇಲ್ಲ. ಪರಿಹಾರದನ ಏನೂ ಇಲ್ಲ. ಹಾಂ. ಏನೂ ಇಲ್ಲ. ಹೌದಾ? ಮತ್ತೆ ಯಾವ ರೀತಿ ಈ ರೀತಿ ಆಗ್ಬಿಟ್ರೆ? ಏನು ಮತ್ತೆ ಏನು? ಹಾಂ. ಎಷ್ಟು ಜನ ಇದ್ದೀರಾ ನೀವು? ನಾವು 6-7 ಮಂದಿ ಇದ್ದೀವಿ. ಅಲ್ಲ, ನಿಮ್ಮ ರೀತಿ ಎಲ್ಲಾರ್ಗು ಅಥವಾ ನಿಮ್ಗೆ ಒಬ್ರಿಗೆ ಬಂದಿಲ್ವಾ? ಅಥವಾ ಎಲ್ಲರಿಗೂ ನಮ್ಮ ಊರಾಗ ಹಂಗಲ್ಲ, ಎಲ್ಲ ಕುರಿಗಾಹಿಗಳಿದ್ರಲ್ಲ ಅವ್ರಿಗೆಲ್ಲರಿಗೂ ಇದೇ ಪರಿಸ್ಥಿತಿ? ಎಲ್ಲರಿಗೂ ಇದೇ ಪರಿಸ್ಥಿತಿ. ಹೌದಾ? ಓಲಿ, ನೀವೇನು ಪ್ರಯತ್ನ ಮಾಡಿಲ್ವಾ ಅಥವಾ ಪ್ರಯತ್ನ ಮಾಡಿದ್ರು ಆಗಿಲ್ವಾ? ಮೊದಲು ಮಾಡಿ ನಾವು ಕೈಯೇ ಬಿಟ್ಟಿದ್ರಿ, ಯಾರು ನಮಗೆ ಸೌಲಭ್ಯ ಇಲ್ಲಾರ್ಕಾಗಿದೆ. ಹೌದಾ? ಏನು ರೇಷನ್ ಕಾರ್ಡು ಇಲ್ಲ? ರೇಷನ್ ಕಾರ್ಡ್ ರಗಡ ಅರ್ಜಿ ಕೊಟ್ಟರೆ ಹಾಗೇನೇ ಅಲ್ರಿ. ರೇಷನ್ ಕಾರ್ಡೇ ಇಲ್ಲ? ಇಲ್ಲ ಇಲ್ರಿ. ಮತ್ತೆ ಗ್ಯಾರಂಟಿ ಬಗ್ಗೆ 2,000 ನಿಮ್ಮ ಇಲ್ಲ ಇಲ್ರಿ. ನಿಮ್ಮ ಮನೆಯವ್ರಿಗೆ ಯಾರಿಗೂ ಬರಲ್ಲ? ಓಲಿ, ಅಪ್ಲಿಕೇಶನ್ ಹಾಕಿದ್ರು ಇಲ್ಲೋ? ಹಾಕಿದ್ದು ಕರಿಯರ್ ನಮಗೆ ಕೂಪನ್ ಮಾಡುವಾಗಲ್ರಿ, ಅದು ಇಲ್ಲಿ ಇದಿಲ್ಲ ಅಂತ. ಏನು ಹೇಳ್ತಾರೆ ಅಧಿಕಾರಿಗಳು? ಮಾಡಿದ್ದು ಅಂತಾರೆ, ಅವು ತರಿಸಿ ನೋಡಕ್ಕೆ ಹೋಗಕ್ಕೆ ಆಗೇನೇ ಇಲ್ಲ ಅಂತಾರೆ. ಹೌದಾ? ಸರಿಯಾಗಿ ಬೇಕಿರಲ್ಲ. ರೇಷನ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು. ಮಳೆಗೆಲ್ಲ ಸಾಕಷ್ಟು ಸಮಸ್ಯೆಗಳಾಗ್ತದೆ. ನೀರಾಗ ನಾಟಾಡೋದು. ಹೌದಾ? ನಿಮಗೆ ಹುಷಾರಿಲ್ದಾಗ ಏನು ಮಾಡ್ತೀರಾ? ಹುಷಾರಿಲ್ದಾಗ ಏನಾದ್ರು ಅನಾರೋಗ್ಯಕ್ಕೆ ಒಳಗಾದರೆ, ಆರಾಮಿಲ್ಲ ಅಂದರೆ ಏನು ಮಾಡ್ತೀರಾ? ಅಲ್ಲ, ಇಲ್ಲೇನೋ ಅಥವಾ ಏನೋ ಹೊರಗಡೆ? ಹಾಂ. ಹಾಂ. ಇಲ್ಲಿ ಬಂದಾಗ ಇಲ್ಲೇ ತೋರಿಸ್ತೀವಿ. ಹಾಂ. ಇಲ್ಲರ ಪಾಲಿಸೋಡ ಹಿಂಗೆ ಬಳಿ ಹೋಗ್ತೀವಿ. ಓಕೆ. ಈಗ ಇವಕ್ಕೇನು ಹುಷಾರಿಲ್ಲ ಅಂದರೆ ಎಲ್ಲಿಗೆ ಹೋಗ್ತೀರಾ? ಇಲ್ಲ ಎಲ್ಲಿ? ಮೆಡಿಕಲ್ಗೆ ಹೋಗ್ತಾರೆ. ಮೆಡಿಕಲ್ಗೆ? ಎಷ್ಟು ಒಂದು ಔಷಧಿ ಎಷ್ಟಾಗುತ್ತೆ? ಇಲ್ಲಂದ್ರೆ 300 ಕುರಿಗೆ 10,000. 10,000? ಹಾಂ. ಔಷಧ ತರ್ಬೇಕಾರ. ಹಾಂ. ಈ ಸರ್ಕಾರ ಬೋದು. ಹೌದಾ? ನೀವು ಯಾರು ಸರ್ಕಾರದಿಂದ ಏನು ಕೊಡಲ್ಲ? ಇಲ್ಲ ಇಲ್ಲ. ಕೇಳಿದ್ದೀರಾ ಸರ್ಕಾರಕ್ಕೆ? ಏನಾರು ಇಲ್ಲಿ ಸ್ಥಳೀಯ ಸರ್ಕಾರಿ ಪಶು ಕೇಂದ್ರಗಳಿರ್ತಾವಲ್ಲ, ಅಲ್ಲಿ ಹೋಗಿ ಕೇಳಿರೋರಿ. ಹಾಂ. ಬಂದಿಲ್ಲ ಅಂತಾರ, ಇಲ್ಲರ 100-200 ಕೇಳ್ತಾರ್ರಿ. ಹಾಂ. ಏನು ಹಂಗಂತ ಅದಕ್ಕಾಗಿ ಬಂದು. ಹೌದಾ? ಹಾಂ. ಹಾಂ 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 ಹಾಂ. ತಿಂಗಳಿಗೆ 10,000 ಕೊಡು. ಹೌದಾ? ಯಾವ ರೀತಿ, ಎಷ್ಟು ಈ ರೀತಿ ಏನೇನು ಸಮಸ್ಯೆಗಳು ಸುತ್ತಾಗ್ತವೆ ಇವು? ಬ್ಯಾನಿ ಕುಂಟ ಇವು ಅಲ್ಲ ರೀ. ಹಾಂ. ನಡಾತ್ತಾರ ರೋಗ ಬರ್ತೈತೆ ಇವು ಕುರಿಗಳಿಗೆ? ಹಾಂ. ಓಕೆ. ಮತ್ತು ಸರ್ಕಾರ ಏನೇನೋ ಘೋಷಣೆ ಮಾಡೋರಲ್ಲ, ಏನೋ ಕುರಿಗಳು ಸತ್ತರೆ ಅಷ್ಟು ಪರಿಹಾರ ಇಷ್ಟು ಪರಿಹಾರ ಅಂತ. ಎಲ್ಲಿ 1 ರೂಪಾಯಿ ಬಂದಿಲ್ಲ ರೀ. ಹಾಂ. ಬೇಕಾದಂಗೆ ಮಾಡಿದ್ರು ನಮಗೆ ಬಂದು ಕೈ ಹಿಟ್ಟಿಲ್ಲ ರೀ. ಹೌದಾ? ಒಟ್ಟಾರೆ ನಿಮ್ಗೇನು ಇಂಥವ್ರಿಗೂ ಸವಲತ್ತೇ ದೊರಕಿಲ್ಲ? ನಿಮ್ದು ರೇಷನ್ ಕಾರ್ಡ್ ಐತಾ? ರೇಷನ್ ಕಾರ್ಡ್ ಅರ್ಜಿ ಹಾಕಿದ್ನವ್ರಿ, ಬಂದಿಲ್ಲ ರೀ ಅದ. ನಿಮಗೂ ಬಂದಿಲ್ಲ? ಇಲ್ಲ ಇಲ್ಲ. ಎಷ್ಟು ಸಲ ಅಪ್ಲಿಕೇಶನ್ ಹಾಕಿದ್ದೀರಾ? ನಾವು 5-6 ಸಲ ಹಾಕಿದ್ವಿ. ನೀನು ಬಿಟ್ಟಿತ್ತು ರೀ. ಹೌದಾ? ಅದ ರೀ. ಹಾಂ. ಆಗಿಲ್ಲ ಅಂತಾರ್ರಿ ಅದ. ಓಕೆ. ಈಗ ಈ ಕುರಿಗಾಹಿಗಳ ಒಂದು ರೀತಿ ಮಹಿಳೆಯರನ್ನ ಸಾಕಷ್ಟು ಸಂಗೋಪನೆ ಮಾಡ್ತಕ್ಕಂಥ ಮಹಿಳೆಯರಿಗೆ
ಕುರಿಗಾಯಿಗಳಿರ್ತಾರೆ, ಪುರುಷರು ಪಾಪ ಅವ್ರಿಗೆ ಅಡುಗೆ ಮಾಡ್ಕೊಕೊಟ್ಟು ಮತ್ತು ಒಂದು ಪರಿಸರದಲ್ಲೇ ಉಳಿತಕ್ಕಂಥ ಗ್ಯಾಂಗ್ಗಳಲ್ಲಿ ಉಳಿತಾರೆ ಪಾಪ ಹೆಣ್ಮಕ್ಳುಗಳು. ಬನ್ನಿ ಇವ್ರ ಬಗ್ಗೆ ಕೇಳೋಣ. ನಮಸ್ಕಾರಮ್ಮ, ನಿಮ್ಮ ಹೆಸರು? ಫಕೀರವ್ವ. ನಿಮ್ಮ ಹೆಸರಮ್ಮ? ಶೋಭಾ. ಈಗ ಒಂದು ರೀತಿ ನಿಮ್ಗೆ ಏನೇನು ಸೌಲಭ್ಯ ಬರ್ತಾ ಇದೆ? ನಮಗಂತೂ ಏನೋ ಇಲ್ಲ ನೋಡ್ರಿ, ಹಂಗ ದುಡ್ದು ನೋಡ್ರಿ. ಅಲ್ಲ, ನಿಮ್ಮ ಭಾಗ್ಯ ಇವು ಏನು ಇವು ಗ್ಯಾರಂಟಿ ಬಗ್ಗೆ ಏನು ಬರ್ತಾ ಇಲ್ಲ? ಅಲ್ಲ, ಗೃಹಲಕ್ಷ್ಮಿ ಏನಿಲ್ಲ ಇಲ್ರಿ ನಮ್ದು. ಆ? ಏನ್ ಬರೋದು ಆ? ಗೃಹಲಕ್ಷ್ಮಿ ಬರ್ತಾವಲ್ಲ, ರೊಕ್ಕ ಬರ್ತಾಯಿಲ್ಲ. ಅಲ್ಲಮ್ಮ, ನಿಮ್ಗೆ ಗೃಹಲಕ್ಷ್ಮಿ ಬರ್ತಾ ಇಲ್ಲ? ರೇಷನ್ ಕಾರ್ಡು ಇಲ್ರಿ, ಅದು ಇಲ್ರಿ ನಮ್ಗೆ. ಏನ್ ಹಂಗ ನೋಡ್ರಿ, 108 ಬೇರೆ ಹಂಗಲ್ಲ, ಒಂದ್ ನಿಮಿಷ. ಈಗ 2,000 ರೂಪಾಯಿ ನಿಮ್ಗೂ ಬರ್ತಾ ಇಲ್ಲ? ಹೌದಾ? ನಿಮ್ಗೆ ಬರ್ತಾ ಇಲ್ಲ? ಕಾಟ ಇಲ್ಲರಿ. ಇಲ್ರಿ ನಮ್ಮ ಹೌದಾ? ಯಾಕೆ, ಏನು ಕೇಳಿದಿರೋ ಅಥವಾ ನೀವು ಹಾಕಿರೋ ಅರ್ಜಿ? ಹೌದಾ? ನಿಮ್ಗೆ 2,000 ರೂಪಾಯಿ ಕೊಡ್ತಾ ಇಲ್ಲ? ನಮ್ದಟ್ ಇನ್ನ ಕೂಪನ್ದಾಗ ಮೊದಲಿಂದ ಹಂಗಲ್ಲ, ಈಗ ನಿಮ್ಗೆ ಏನು 2,000 ರೂಪಾಯಿ ಬರ್ತಾ ಇದೆಯಲ್ಲೋ? ಇಲ್ರಿ. ಬರ್ತಾ ಇಲ್ಲ? ಹೌದಾ? ಒಟ್ಟಾರೆ ನೀವು ಹಿಂಗೆ ಕುರಿ ಇದ್ ಮಾಡ್ಕೊಂಡು ಹೋಗೋದು. ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ, ಇದು ಸಹ ನಿಮ್ಗೆ ಕಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನೋಡಿ, ರಾಜ್ಯಾದ್ಯಂತ ಈ ರೀತಿ ಕುರಿ ಗಾಹಿಗಳ ಮಹಿಳೆಯರು ಈ ರೀತಿ ಉಳಿತಾರೆ, ವಿಶೇಷವಾಗಿ ರಾಜ್ಯಾದ್ಯಂತ. ಮತ್ತೆ ಇವರು ಅಪ್ಲಿಕೇಶನ್ ಹಾಕ್ತಾರಂತೆ, ಪಾಪ ಹೊರಗಡೆ ಜೀವನ ಮಾಡ್ತಾರೆ. ದಯವಿಟ್ಟು ಕುರಿಗಾಹಿ ಮಂದೆಗಳಲ್ಲಿ ಪಾಪ ವಾಸ ಮಾಡ್ತಕ್ಕ ಅಟ್ಲೀಸ್ಟು, ಯಾಕಪ್ಪ ಅಂತಂದ್ರೆ ಅವು ಆರೋಗ್ಯ ಚೆನ್ನಾಗಿರ್ಲಿ, ಏನಾರು ರೋಗ ಬಂದ್ರೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆದ್ರೆ ಇವತ್ತಿಗೂ ಸಹ ಒಂದ್ ರೀತಿ ಪಶು ಇಲಾಖೆ ಅವ್ರಿಗೆ ಯಾಕೆ ಏನು ಇದು ಮಾಡ್ತಾ ಇಲ್ಲ? ಎಲ್ಲಿಂದ ತಗೊಬರ್ತೀರಿ? ಇದೇ ಇಂಜೆಕ್ಷನ್ ಮಾಡ್ತೀರಾ? ಇದೆ ಇದೆ. ಏನ್ ನಿಮ್ಮ ಹೆಸರೇನು? ಹಾಲ್ ಸಿದ್ದಪ್ಪ. ನಿಮ್ದು ಕಣಗಾವೆ? ಹೌದಾ? ಇವನ್ನೆಲ್ಲ ಎಲ್ಲಿ ಇದಕ್ಕೆ ಹಾಕ್ತೀರಾ? ಮೆಡಿಕಲ್. ಹೌದಾ? ಮೆಡಿಕಲ್ಗೆ ಎಷ್ಟು ಇದಕ್ಕೆ? ಒಂದು 10 ಬಾಟ್ಲಿ ಇರ್ತಾರಲ್ಲ. ಹೌದಾ? ಏನೇನು ಸೌಲಭ್ಯ ತಗೊಂಡಿದ್ದೀರಾ ನೀವು ಕುರಿಗಾಯಿಗಳು ಸರ್ಕಾರ? ಔಷಧಿಗಳನ್ನೆಲ್ಲ ಎಲ್ಲಿ ತಗೋಬತ್ತೀರಾ? ಇದು ಹರಿಹರದಿಂದ. ಹರಿಹರ? ಹಂಗಲ್ಲ, ಇಲ್ಲಿ ನಿಮ್ಗೆ ಯಾವ ಇಲಾಖೆಗಳು ಏನು ಕೊಡಲ್ಲ? ಪಶು ಕೊಡೋದಿಲ್ರಿ. ಕೇಳಿದ್ರೆ ಏನು ಹೇಳ್ತಾರೆ? ದುಡ್ಡು ತಗೋತಾರ. ದುಡ್ಡು ತಗೊಂತಾರ ನಮ್ಮ ಕಡೆ ರೀ. ದುಡ್ಡು ತಗೊಂಡನ ಕೊಡ್ತಾರ್ರಿ. ಹೌದಾ? ಅಲ್ಲಿ ತಗೋಬೇಕಾರ ದುಡ್ಡು ತಗೊಂಡ ಕೊಡ್ತಾರ್ರಿ. ಸಿದ್ದರಾಮಯ್ಯ. ಹೌದಾ? ಹಾ. ಈಗ ಇವಕ್ಕೆಲ್ಲ ಪ್ರತಿ ದಿವಸ ಇಂಜೆಕ್ಷನ್ ಹಾಕ್ಬೇಕಾ? ಇವಕ್ ಮಾಡಬೇಕಾರೆ, ಈಗ ಮಾಡಬೇಕಾರೆ ತಿಂಗಳಿಗೆ 2 ತಿಂಗಳಿಗೆ. ಯಾವ್ದು ಇಂಜೆಕ್ಷನ್ ಇದು? ಇದು ಆಯರ್ಮೆಂಟ್. ಹಾ. ಇದನ್ನ ನಿಮ್ಗೆ ಇಲ್ಲಿ ಕೊಡಲ್ಲ ಪಶು ಇದ್ರೊಳ್ಳೆ? ಇಲ್ಲಿ ಕೊಡೋದಲ್ರಿ. ಹಾ. ಹೋದ್ರು ತಗೊಂಬರಕ್ ಹೋದ್ರು ನಾವು ಎಷ್ಟೋ ಅಲ್ಲಿ ದುಡ್ಡು ತಗೊಂಡ ಕೊಡ್ತಾರ ನಮ್ಗೆ. ಸರ್ಕಾರಿ ಇದ್ರೊಳಗುನು? ಸರ್ಕಾರಿ ಒಳಗ್ರಿ. ಹಾ. ನಮ್ಮ ಕಡೆ ದುಡ್ಡು ತಗೊಂಡ ಕೊಡ್ತಾರ್ರಿ ಅವ್ರು. ಓಕೆ. ಹಂಗೆ ಕೊಡೋದಲ್ರಿ. ಎಷ್ಟು ದಿನಕ್ಕೊಂದ್ಸಲ ಇಂಜೆಕ್ಷನ್ ಮಾಡ್ತೀರಾ? ಈಗ 3 ಗಂಟೆ ಬಂದಾಗ ಅಂದ್ರು ದಿವಸ ಮಾಡ್ತೀವಿ ಬಿಡ್ರಿ. ಹಾ. ಆರಾಮಿದ್ದೀವಿ ಅಂದ್ರೆ ಹಿಂಗೆ 15 ದಿವಸಕ್ಕೆ ತಿಂಗಳಿಗೆ ಒಂದು ಮಳೆ ಮಾಡ್ತೀವಿ. ಯಾವ ಊರು ನಿಮ್ದು? ಕಣಗಾವ್ ರೀ. ಕಣಗಾವ್. ಗೊತ್ತಾಯ್ತಲ್ಲ ವೀಕ್ಷಕರೇ, ಇವಿಷ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೋಡಿ, ನಿಮ್ಮ ಸಮುದಾಯ ದಯವಿಟ್ಟು ಇದನ್ನು ಟ್ವೀಟ್ ಮಾಡ್ತೀನಿ. ದಯವಿಟ್ಟು ನೋಡಿ, ರೈತರುಗಳಿಗೆ ವಿಶೇಷವಾಗಿ ಒಂದು ಕಡೆ ಗೊಬ್ಬರ ಕೊಡ್ತಾರೆ, ಒಂದು ರೀತಿ ಸಾಕಷ್ಟು ಒಂದು ರೀತಿ ಬಹುಪಯೋಗಿಗೆ ಹೆಲ್ಪ್ ಆಗ್ತಕ್ಕಂಥದ್ದು, ಒಂದು ರೀತಿ ಪ್ರಾಮಾಣಿಕತೆ ನಿಷ್ಠೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಇಂಥ ಕುರಿಗಾಹಿ ಸಮುದಾಯಕ್ಕೆ ಇಲ್ಲೇವರೆಗೂ ಸಹ ನೀವೇನೇನೋ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತಿರಲ್ಲ. ನೀವೇ ಕೇಳಿದ್ರಲ್ಲ ಬಾಯಲ್ಲಿ, ಏನು ಕೊಟ್ಟಿದ್ದೀರಾ ಸ್ವಾಮಿ? ದಯವಿಟ್ಟು ಕುರಿಗಾಯಿಗಳ ಪರಿಸ್ಥಿತಿ ಉಳಿಸಿ. ಒಂದು ಕಡೆ ಮಳೆಗೆ ತುತ್ತಾಗ್ತವೆ, ಸಾಕಷ್ಟು ಒಂದು ರೀತಿ ರೋಗಗಳು ತುತ್ತಾಗ್ತವೆ. ಇವತ್ತಿಗೂ ಸಹ ಸರ್ಕಾರದಿಂದ ಒಂದು ಸೌಲಭ್ಯನೂ ತಗೊಳಲ್ಲ ಅಂತ ಹೇಳ್ತಾವ್ರೆ. ಆಯ್ತಾ? ಇದನ್ನ ಬರೇ ಘೋಷಣೆಗೆ ಮಾತ್ರ ಸೀಮಿತ ಆಯ್ತಾ? ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಮಾನ್ಯ ಪಶು ಇಲಾಖೆ ಸಚಿವರೇ, ವೆಂಕಟೇಶ್ ಅವರೇ, ಏನು ಮಾಡ್ತಾ ಇದ್ದೀರಾ? ದಯವಿಟ್ಟು ಕುರಿಗಾಹಿಗಳಿಗೆ, ನಿಜವಾಗೂ ತಳಮಟ್ಟದ ಕುರಿಗಾಹಿಗಳಿಗೆ ಸೌಲಭ್ಯ ತಲುಪ್ತಾವಿಲ್ಲ ಅನ್ನೋದನ್ನ ಗಮನ ಹರಿಸಿ. ಅಪ್ಪಣ್ಣ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೋಡಿ, ನಿಮ್ಮ ಸಮುದಾಯ ಪರಿಸ್ತಕ್ಕಂಥ ವಿಶೇಷವಾಗಿ ಪ್ರತಿನಿಧಿಸ್ತಕ್ಕಂಥ ಈ ಒಂದು ಕುರಿಗಾಯಿಗಳ ಪರಿಸ್ಥಿತಿ ಆಯಿತಾ? ಈಗ ನೋಡಿ, ಬನ್ನಿ ಕುರಿಗಳ ಪರಿಸ್ಥಿತಿ ನೋಡೋಣ. ವಿಶೇಷವಾಗಿ ಒಂದು ರೀತಿ ಸಾಕಷ್ಟು ತುಂಬ ನೋಡಬೇಕಾದಂಥ ಪರಿಸ್ಥಿತಿ ಆಯಿತಾ? ಪಾಪ ಬೇಸಿಗೆ ಕಾಲ, ಮಳೆಗಾಲ ಮತ್ತು ಚಳಿಗಾಲ ಮತ್ತು ಈಗ ಹಲವಾರು ಸಂದರ್ಭಗಳಲ್ಲಿ ಸಮಯಕ್ಕೆ ತಕ್ಕಂತೆ ಹಲವಾರು ಸಮಸ್ಯೆಗಳು ಸೃಷ್ಟಿಯಾಗ್ತವೆ, ರೋಗ ರುಜಿನಗಳು ಬರ್ತವೆ. ಇಂಥ ಸಂದರ್ಭದಲ್ಲಿ ಪದೇ ಪದೇ ಹಲವಾರು ಸಮಸ್ಯೆಗಳು ತುತ್ತಾಗ್ತವೆ, ಅನಾರೋಗ್ಯಕ್ಕೆ ಸಮಸ್ಯೆಗಳು ತುತ್ತಾಗ್ತವೆ. ಆದಾಗ್ಯೂ ಸಹ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ
ಬರೇ ನಿಮ್ಮ ಒಂದು ಸಾಕಷ್ಟು ಕುರುಬ ಸಮುದಾಯಕ್ಕೆ ಕುರಿಗಳಿಗೆ ಸಾಕಷ್ಟು ಘೋಷಣೆ ಮಾಡ್ತಿರಲ್ಲ, ಎಲ್ಲಿ ತಲುಪ್ತಾ ಇದೆ ಸೌಲಭ್ಯಗಳು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಒಂದು ಡಿಸ್ಪ್ಲೇ ಇದಾಗಿತ್ತು, ಚೇಂಜ್ ಮಾಡಿದ್ವಿ ನಾ ಬೇರೆ ಇದಕ್ಕೆ ಮೊಬೈಲ್. ಹಾಂ ಸರ್. ಸರ್ ಈಗ ಗ್ಯಾರಂಟಿ ಜಿಲ್ಲಾ ಅಧ್ಯಕ್ಷರು ಅನುಷ್ಠಾನ ನೀವೇ ಇದ್ದೀರಲ್ಲ ಸರ್? ಹೌದೌದು. ಈಗ ಗ್ಯಾರಂಟಿಗಳು ಸಂಬಂಧಿಸಿದಂತೆ ಒಂದು ಇದಿದೆ ಸರ್. ನಾನು ಒಂದು ವರದಿ ತಯಾರು ಮಾಡ್ತಾ ಇದ್ದೆ. CM ಸಿದ್ದರಾಮಯ್ಯ ಸಾಹೇಬ್ರೆ ಕುರಿಗಾಹಿ ಕುಟುಂಬಗಳ ಪರಿಸ್ಥಿತಿ ನೋಡಿದ್ದೀರಾ ಅಂತ ಹೇಳ್ಬಿಟ್ಟು. ಹಾಗಾಗಿ ಬಹುತೇಕ ಕುರಿಗಾಹಿ ಕುಟುಂಬಗಳಿಗೆ ಹೆಣ್ಮಕ್ಳುಗಳಿಗೆ ಒಂದು ರೇಷನ್ ಕಾರ್ಡ್ ಇಲ್ಲದೆ ಇರದ ಕಾರಣ ಅವ್ರಿಗೆ ಇಂಥವ್ರಿಗೂ 2,000 ರೂಪಾಯಿ ಇರ್ಬೋದು, ಈ ಗ್ಯಾರಂಟಿ ಸ್ಕೀಮ್ಗಳೆಲ್ಲ ಅವ್ರಿಗೆ ಮರೀಚಿಕೆ ಆಗಿದೆ ಸರ್. ಹಾಗಾಗಿ ಎಸ್ಪೆಷಲಿ ಕುರಿಗಾಹಿ ಕುಟುಂಬಗಳಿಗೆ. ಹಾಗಾಗಿ ನಾನು ನೆನ್ನೆ ಒಂದು ಪಾಪ ಅವ್ರನ್ನೆಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲ ಚರ್ಚೆ ಮಾಡಿದಾಗ ಈ ರೀತಿ ತಮ್ಮ ಅಸಮಾಧಾನ ತೋಡ್ಕೊಂಡ್ರು. ಹಾಗಾಗಿ ದಯವಿಟ್ಟು ಸಾಧ್ಯವಾದರೆ ತಾವು ಒಂದು ಕುರಿಗಾಯಿ ಕುಟುಂಬದ ಹೆಣ್ಮಕ್ಳುಗಳಿಗೆ ದಯವಿಟ್ಟು ಅದನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿ ವಿನಂತಿ ಸರ್. ಬಹುತೇಕ ರೇಷನ್ ಕಾರ್ಡು ಇಲ್ಲ ಸರ್. ರೇಷನ್ ಕಾರ್ಡ್ ಇಲ್ಲದೆ ಇರೋದಕ್ಕೆ ಯಾವ ಇದಿಲ್ಲ ಪಾಪ ಅವ್ರಿಗೆ, ಕನಿಷ್ಠ ಇದು ಇಲ್ಲ ಸರ್. ಹಾಗಾಗಿ ದಯವಿಟ್ಟು ಗ್ಯಾರಂಟಿ ಸ್ಕೀಮು ತಾವು ಅಧ್ಯಕ್ಷರು, ಹಾಗಾಗಿ ತಾವು ನಿಮ್ಮ ಗಮನಕ್ಕೆ ಒಂದು ತಗೊಬಂದೆ ಸರ್. ಹಾಂ ಸರ್, ಇದನ್ನ ದಯವಿಟ್ಟು ಆದರೆ ಒಂದು ಅಧಿವೇಶನದಲ್ಲಿ ಸ್ವಲ್ಪ ಚರ್ಚೆನೂ ಮಾಡಿಸಿ ಸರ್. ಇದನ್ನು ವರದಿನೂ ನಿಮ್ಗೆ ಕಳಿಸ್ತೀನಿ, ನಿಮ್ಮದು ಅಭಿಪ್ರಾಯ ಆಗ್ತಾ ಇದ್ದೀನಿ ಸರ್. ಓಕೆ ಸರ್. ಓಕೆ ನೋಡಿ ಸರ್ ಪ್ಲೀಸ್. ಥ್ಯಾಂಕ್ ಯು ಸರ್. ಈಗ ಕುರಿಗಾಯಿ ಕುಟುಂಬಗಳಿಗೆ ನಾನು ಸಂದರ್ಶನ ಮಾಡಿದ್ದೆ ಇವತ್ತು. ಯಾವುದೇ ತೆರನಾದ ಅವ್ರಿಗೆ ನಿಮ್ಮ ಪಶು ಇಲಾಖೆಯಿಂದ ಯಾವುದೇ ತೆರನಾದ ಸೌಲಭ್ಯ ಸಿಕ್ಕಿಲ್ಲ. ಯಾಕಪ್ಪ ಅಂದ್ರೆ ಅವ್ರು ಹೇಳ್ತಾರೆ, ಒಂದು ಸಣ್ಣದೊಂದು ಚಿಕಿತ್ಸೆ ತಗೋಬೇಕಾದ್ರು ಸ್ಥಳೀಯವಾಗಿ ಪಾಪ ಅವ್ರು ವಲಸಿಗ ಕುರಿಗಾಯಿ ಕುಟುಂಬಗಳು ಬಿಡಿ, ಅವರು ಎಲ್ಲಂದ್ರಲ್ಲೇ ಹೋಗ್ತಾ ಇರ್ತಾರೆ. ಏನಾದ್ರು ಕುರಿಗಳಿಗೆ ಆರೋಗ್ಯಕ್ಕೆ ತೊಂದರೆ ಆದರೆ ಅವ್ರು ಸ್ಥಳೀಯ ಒಂದು ಪಶು ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ನಿಮ್ಮಲ್ಲಿರ್ತಕ್ಕಂಥ ಸ್ಥಳೀಯ ಸ್ಟಾಫ್ಸು ಸರಿಯಾಗಿ ಸ್ಪಂದನೆ ಮಾಡಲ್ವಂತೆ. ಎಲ್ಲ ಕಡೆ ಬಹುತೇಕ ಜಿಲ್ಲೆಯಲ್ಲಿ ಹಂಗಿರಲ್ಲ ಸರ್. ಅದಕ್ಕಾಗಿ ಒಬ್ರು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಅಂತೇಳಿ ಅದಕ್ಕಾಗಿ ಒಬ್ರು ಡೆಪ್ಯೂಟಿ ಡೈರೆಕ್ಟರ್ ಸರ್, ಅವ್ರಿಗೂ ಅಭಿಪ್ರಾಯ ತಗೋತೀನಿ. ನಾನ್ ಕೇಳೋದು ನಿಮ್ಮಲ್ಲಿ ದಯವಿಟ್ಟು ಇನ್ಮೇಲೆ ಕುರಿಗಾಹಿ ಕುಟುಂಬಗಳಿಗೆ ಅಲ್ಲ ಸರ್, ನನ್ಗೆ ಅಲ್ಲಿ ಹೋದಾಗ ನನಗಾರ ಫೋನ್ ಮಾಡಿ, ಈಗ ನೀವು ಫೋನ್ ಮಾಡಿದ್ರೆ ನೀವು ಹೇಳಿದ್ರು ಈಗ ನಿಮ್ಗೆ ಖಂಡಿತ ಸ್ಪಂದನೆ ಮಾಡಿಲ್ಲ ಸರ್. ಈಗ ನಿಮ್ಗೆ ವಿಡಿಯೋ ಹಾಕ್ತೀನಿ, ವಿಡಿಯೋಗಳು ಹಾಕ್ತೀನಿ. ನಂದೇನು ಗೊತ್ತಾ, ದಯವಿಟ್ಟು ಕುರಿಗಾಯಿ ಕುಟುಂಬಗಳಿಗೆ ದಯವಿಟ್ಟು ಅಲ್ಲಿ ಸ್ಥಳೀಯವಾಗಿ ಅವ್ರಿಗೆ ಕೊಡ್ತಕ್ಕಂಥ ಒಂದು ರೀತಿ ಚಿಕಿತ್ಸೆಗಳು. ಅಲ್ಲ ಸರ್, ಈಗ ನೀವ್ ಹೇಳಿದ್ರಿ, ನಿಮ್ಗೆ ಗೊತ್ತಾಯ್ತು, ಅವ್ರು ಎಲ್ಲಿ ಹೋಗಿದ್ರ ಅಲ್ಲಿಂದ ಒಂದು ನನಗೆ ಫೋನ್ ಮಾಡಿ ಪ್ರತಿ ಸಲ ಇದಕ್ಕಾಗಲ್ಲ ಸರ್. ನಾನ್ ಕೇಳೋದು ಸ್ವಲ್ಪ ದಯವಿಟ್ಟು ನನ್ನ ಮಾತು ಕೇಳಿ ಪ್ಲೀಸ್ ಸರ್. ನಿಮ್ ಕರೆಕ್ಟ್ ಐತಿ ಸರ್. ಈಗ ಏನ್ ಗೊತ್ತಾ, ಔಷಧಿಗಳನ್ನ ಕೇಳ್ತಾರಂತವ್ರು. ಈಗ ಖಾನಾಪುರ್ಗೆ ಹೋಗಿರ್ತಾರೆ, ಕಿತ್ತೂರ್ಗೆ ಹೋಗಿರ್ತಾರೆ, MK ಹುಬ್ಳಿಗೆ ಹೋಗಿರ್ತಾರೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಏನು ಮಾಡ್ತಾರೆ, ಔಷಧಿಗಳು ಕೇಳಕ್ಕೆ ಹೋದ್ರೆ ಕುರಿ ಇಲ್ಲಿಲ್ರಿ, ದುಡ್ಡು ಖಾಸಗಿಲ್ ತಗೊಳ್ರಿ, ಅವೈಲೇಬಿಲಿಟಿ ಇಲ್ಲ ಅಂತ ಹೇಳ್ತಾರಂತೆ. ನಾನೊಂದು ಹೇಳ ಸರ್ ತಮ್ಗೆ. ಹಾಂ ಹೇಳಿ ಸರ್. ಈಗ ಹಂಗಿದ್ದಾಗ ಅಲ್ಲಿ ಯಾರು ಅಂತಾರ ಅಂತ ಹೇಳಿ ನನಗೊಂದು ಇದು ಬೇಕಲ್ಲ. ನನಗೆ ಈಗ ಹೇಳಿದ್ರಂದ್ರೆ ನಾನೇ ಅವ್ರಿಗೆ ಡೈರೆಕ್ಷನ್ ಕೊಡಿಸ್ತಾನಲ್ಲ. ಹಾಗಾಗಿ ಈಗ ಕುರಿಗಾಯಿಗಳ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಲಿಕ್ಕೆ ಒಂದು ವರದಿ ತಯಾರು ಮಾಡ್ತಾ ಇದ್ದೀನಿ ಸರ್ ನಾನು. ಹಾಗಾಗಿ ದಯವಿಟ್ಟು ನಿಮ್ಮ ಇನ್ಮೇಲೆ ದಯವಿಟ್ಟು ಕುರಿಗಾಯಿಗಳು ಯಾವ ಕುಟುಂಬ ಪಾಪ ಅವರೆಲ್ಲೋ ಹೊಲ್ದಾಗ ಇದು ಮಾಡ್ತಾರೆ, ರೈತರ ಹೊಲಗಳಲ್ಲಿ ಏನಾದ್ರು ಕುರಿಗಳು ಸಹ ಇದು ಮಾಡಿದಾಗ ದಯವಿಟ್ಟು ಅವ್ರಿಗೆ ಸ್ಪಂದನೆ ಮಾಡಿ ಅಂತ ಅವ್ರು ನಿರ್ದೇಶನ. ಅದನ್ನ ಸ್ಪಂದನೆ ಮಾಡಕ್ ನಾನ್ ನಿಮ್ಗೆ ಏನ್ ಹೇಳಕತ್ತೇನೆ ಸರ್, ನೀವು ಹೇಳಿದ್ರಿ ಈಗ ಹೇಳತ್ಲೇನ ಎಲ್ಲಿ ಅಂತಂದು ಹೇಳಿದ್ರೆ ನನಗೆ. ಈಗ ಒಂದು ಯಾವ್ದೋ MK ಹುಬ್ಳಿನ ಅಂತ ಹೇಳಿದ್ರಿ, MK ಹುಬ್ಳಿದಾರ ನಾನ್ ತಗೋಬಹುದು, ಕಾಲ್ ತಗೋಬಹುದು, ಅಥವಾ ಎಲ್ಲರ ಹೋಗಿ ಸರ್. ಅವರು ಸರ್ ಒಂದ್ ನಿಮಿಷ, ಅವ್ರು ಏನ್ ಗೊತ್ತಾ, ವಲಸಿಗ ಇದು ಸರ್ ಅವರು. ಸರ್ ಅವ್ರು ಎಲ್ಲೇ ಹೋಗ್ಲಿ, ನಾಟ್ ಓನ್ಲಿ ಅವ್ರ ವಲಸಿಗೆ ಅಂತಂದ್ರೆ ಇಲ್ಲೇ ಇರಲ್ಲ ಸರ್. ಇಲ್ಲಿಂದ ಮತ್ತೆ ನಾನು ಹಾವೇರಿ ತನಕ ಇಲ್ಲೇ ನಮ್ ನಿಪ್ಪಾಣಿದಾರ ಎಲ್ಲರೂ ಅಲ್ಲೇ ಬರೋರು. ಸರ್ ದಾವಣಗೆರೆಗೆ ಹೋಗ್ತಾರೆ. ಅವ್ರು ಎಲ್ಲ ಹೋಗ್ಲಿ, ನನ್ ನಂಬರ್ ಕೊಡಿ. ಅಯ್ಯೋ ಎಸ್ ಸರ್. ನನ್ ನಂಬರ್ ಕೊಡಿ, ನೀವು ಬೇರೆ ನಂಬರ್ ಬೇಡ, ಅಲ್ಲಿದ್ದರ್ದು ಬೇಡ, ನನ್ ನಂಬರ್ ಅವ್ರಿಗೆ ಕೊಡಿ. ಇಷ್ಟು ಇನ್ನು ಯಾರು ಹೇಳ್ತಾರೆ ಸರ್, ಅಲ್ಲಿ ಹಾವೇರಿಗೆ ಹೋದ್ರು ನಾನು ಐ ಕ್ಯಾನ್ ಟಾಕ್ ಟು ದೆಮ್. ಎಸ್ ಸರ್. ಹಾಗಾಗಿ ಇಲ್ಲಿ MK ನಾನಂತ್ರಕ್ಕೆ ನೀವು ಏನ್ ಹೇಳ್ತೀರಿ, ನಾವು ರೆಡಿ ಟು ಡೂ ಇಟ್. ಈಗ ಯಾರೋ ಒಬ್ರು ಡಾಕ್ಟರ್ ಸ್ಪಂದನೆ ಮಾಡಿಲ್ಲ ಅಂದ್ರೆ ನಾನಂತ್ರಕ್ಕೆ ನಿಮ್ಗೆ ಗೊತ್ತಿದೆ. ಯಂಗ್ಸ್ಟರ್ ರವಿ, ನೀವ್ ಏನ್ ಹೇಳಿದ್ರು ಐ ಆಮ್ ರೆಡಿ ಟು ಡೂ ಇಟ್. ನೀವು ಯಾವ್ದು ವರದಿ ಮಾಡ್ಕೊಟ್, ಬಟ್ ಈಗ ಅವ್ರಿಗೆ ನನ್ನ ನಂಬರ್ ಕೊಡಿ ಸರ್. ಕುರಿಗಾಯಿಗಳಿಗೆ ನನ್ನ ನಂಬರ್
ಹಾಂ ಸರ್. ಅವ್ರು ಇಂತಲ್ಲಿ ಹೋಗ್ತಾರ, ಹೋಗಿ ಏನಾರ ಬೇಕು ಅಂದ್ರೆ ನಾನು ಇರ್ಲಿಲ್ಲ ಅಂತಂದ್ರು ನನ್ ಕಡೆ ಇತ್ತಂದ್ರೆ ನಾನಾರ ಅಲ್ಲಿಗೆ ಪುಷ್ ಮಾಡಿ ಕೊಡ್ಸಕ್ ವ್ಯವಸ್ಥೆ ಮಾಡ್ತೇನೆ. ಸರಿ ಸರ್, ಸರಿ ಸರ್, ನೋಡಿ ಸರ್ ಪ್ಲೀಸ್. ಎಷ್ಟು ನೀವು ಈಗ ಅಣ್ಣ ನಿನ್ನ ಯಾಕೆ ನನಗೆ ರಿಕ್ವೆಸ್ಟ್ ಮಾಡ್ಕೊಳೋದು? ಈಗ ದೊಡ್ಡವ್ರು ಹೇಳಿರಿ ಅಂದ್ರೆ ಮುಗಿದೋಯ್ತು. ದೊಡ್ಡವ್ರು ಅನ್ನಲ್ಲ, ನಾನು ಒಂದು ವರದಿ ತಯಾರು ಮಾಡಿದೆ, ಅದಕ್ಕೋಸ್ಕರ ಇದಕ್ಕೆ ಈಗ ನೋಡಿ 4 ಸಮಸ್ಯೆಗಳಿದ್ದಾವೆ. ಇಂಥವ್ರಿಗೂ ರೇಷನ್ ಕಾರ್ಡ್ ತಲುಪಿಲ್ಲ ಅಂತ ಹೇಳಿದ್ರು. ಓಕೆ, ಯಾರು ರೇಷನ್ ಕಾರ್ಡ್ ಅಲ್ಲ, ರೇಷನ್ ಕಾರ್ಡ್ ನಾನು ಬೇರೆ ಸಂಪರ್ಕ ಮಾಡ್ತೀನಿ ಬಿಡಿ ಸರ್. ಓಕೆ. ಈಗ ಪಶು ಮತ್ತೆ ಅವ್ರೇನ್ ಹೇಳಿದ್ರು, ಪಶುಗೆ ಸಂಬಂಧಿಸಿದಂತೆ ಇಲ್ಲಿವರೆಗೂ ಸಹ ಏನು ಔಷಧಿಗಳು ಯಾರು ಕೊಡಲ್ಲ ಸರ್, ನಾವು ಖಾಸಗಿಲ್ಲೇ ತಗೋತೀವಿ, ಮೆಡಿಕಲ್ ಶಾಪಲ್ಲಿ ತಗೋಬೇಕಾಗುತ್ತೆ ಅಂತಕ್ಕಂಥ ಮಾತು ಹೇಳಿದ್ರು. ಹಾಗಾಗಿ ನಾನು ಕೇಳೋದು ನಿಮಗೆ ಪಶುಗೆ ಸಂಬಂಧಿಸಿದಂತೆ, ಪಶು ಇಲಾಖೆಗೆ ಸಂಬಂಧಿಸಿದಂತೆ ನಿಮ್ಗೆ ಗಮನಕ್ಕೆ ತಗೊಂಡಿದ್ದೀನಿ ಸರ್. ನನ್ನ ನಂಬರ್ ಕೊಡಿ ಸಾಹೇಬ್ರೆ, ಹಾಂ, ನನ್ನ ನಂಬರ್ ಕೊಡಿ. ಹಾಂ, ಹಂಗ ಏನಾರ ಇತ್ತಂದ್ರೆ ಎಲ್ಲಾರ ಹೋದ್ರೆ ಯಾವ್ದ್ ಮೆಡಿಸಿನ್ ಬೇಕಂದ್ರೆ ನನ್ ಕಡೆ ಇತ್ತಂದ್ರೆ ನಾನು ಅದನ್ನೇ ಹೇಳಿದಲ್ಲ, ಬೇಕಾದಷ್ಟು ನಾನು ಕೊಡಿಸ್ತೀನಿ. ಅಲ್ಲಿ ಡಾಕ್ಟರ್ಗೆ ಹೇಳಿ ಅಲ್ಲಿನೂ ಮತ್ತೆ ಡೈರೆಕ್ಷನ್ ಕೊಟ್ಟು ಅಲ್ಲಿದ ಇದ್ದಂತ ಮೆಡಿಸಿನ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಅವ್ರಿಗೆ ಈಗ ಯಾರು ಇದ್ ಮಾಡ್ತಿರೋ ಸರ್, ನನ್ನ ನಂಬರ್ ಕೊಡಿ ಸರ್. ನನ್ನ ವೆಟನರಿ ಏನಾರ ರಿಲೇಟೆಡ್ ಇತ್ತಂದ್ರೆ ನನಗೆ ಮಾತಾಡಕ್ ಹೇಳಿ. ಹಾಂ ಸರ್, ನಾನು ಐ ವಿಲ್ ಕ್ಲಿಯರ್ ಇಟ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಇನ್ನು ಏನ್ ಹೇಳ, ಈಗ ಏನಾಗಿದೆ ಅಂದರೆ ನೆನ್ನೆ ಕುರಿಗಾಹಿ ಕುಟುಂಬಗಳ ಹತ್ರ ಹೋಗಿದ್ವಿ, ತುಂಬ ಕೆಲವು ಕಡೆ ಇಲ್ಲ. ಅಲ್ಲಿ ಏನಾಗಿದೆ ಅಂದರೆ ಈ ಪಾಪ ಅವ್ರಿಗೆ ಇಲ್ಲೇವರೆಗೂ ಸಹ ಒಂದು ರೀತಿ ರೇಷನ್ ಕಾರ್ಡ್ಗಳೇ ಇಲ್ಲ ಬಹುತೇಕ ಕುರಿಗಾಹಿ ಕುಟುಂಬಗಳಿಗೆ. ಅವಿಲ್ಲದೆ ಇರೋ ಕಾರಣ ನೋಡಿ, ಗ್ಯಾರಂಟಿ ಸ್ಕೀಮ್ಗಳೆಲ್ಲ ಅವ್ರಿಗೆ ಸಿಗ್ತಾ ಇಲ್ಲ. ಒಂದು 2,000 ರೂಪಾಯಿ ಇರ್ಬೋದು, ಇವ್ಯಾವನು ಬಹುತೇಕ ಮಹಿಳೆಯರೆಲ್ಲ ವಂಚಿತರಾಗಿದ್ದಾರೆ. ಹಾಗಾಗಿ ಈಗೇನಾಗಿದೆ ಪಾಪ ಅವ್ರು ಅಪ್ಲಿಕೇಶನ್ ಹಾಕಿದ್ರಂತೆ ಪದೇ ರೇಷನ್ ಕಾರ್ಡ್ದೆಲ್ಲ. ಅಪ್ಲಿಕೇಶನ್ ಹಾಕಿದ್ರು ಯಾರು ಇದಿಲ್ಲ, ಯಾತದಿಲ್ಲ, ಅದೆಲ್ಲ ನಿಮಗೆ ಕಳಿಸ್ಕೊಡ್ತೀನಿ ಸರ್, ಡಾಕ್ಯುಮೆಂಟ್ ಎಲ್ಲ ಕಳಿಸಿ, ನಾವು ಇದು ಮಾಡ್ತೀವಲ್ಲ. ದಯವಿಟ್ಟು. ಯಾಕಪ್ಪ ಅಂತಂದರೆ ತಳಮಟ್ಟದ ಸಮುದಾಯಕ್ಕೆ ಇಲ್ಲಿವರೆಗೂ ಸಿಗ್ತಾ ಇಲ್ಲ ಅಂದರೆ ತುಂಬ ಶೋಚನೀಯ ಸಂಗತಿ. ಹಾಗಾಗಿ ಈಗ ಗ್ಯಾರಂಟಿ ಸ್ಕೀಮ್ಗಳು ಅಧ್ಯಕ್ಷರ ಜೊತೆನೂ ಮಾತಾಡಿದೆ. ಹಾಗಾಗಿ ದಯವಿಟ್ಟು ನೀವು ರೇಷನ್ ಕಾರ್ಡನ್ನು ಮಾಡ್ಕೊಟ್ಬಿಟ್ರೆ ಆ ಕುಟುಂಬಗಳಿಗೆ ದಯವಿಟ್ಟು ಅವ್ರಿಗೆ ಸಿಗ್ತಕ್ಕಂಥ ಏನಾದ್ರೂ ನಿಮ್ಮ ಹತ್ರ ಲಿಸ್ಟ್ ಇದೆಯಾ ಎಲ್ಲೆಲ್ಲಿ ಅಂತ? ನಾನು ಇದೆ ಸರ್, ಇದೆ ಕಳಿಸಿ, 100% ಮಾಡಿಸ್ಕೊಡೋಣ. ಹಾಂ ಸರ್, ಈಗ ಕಳಿಸ್ತೀನಿ ನೋಡಿ ಸರ್, ದಯವಿಟ್ಟು ನೋಡಿ. ಖಂಡಿತ. ಓಕೆ ಸರ್. ಹೇಳ್ರಕ್ಕ, ನಿಮ್ಮ ಹೆಸರು? ನನ್ನ ಹೆಸರು ಶೋಭಾ ರೀ. ಶೋಭಾ, ಹೇಳ್ರಕ್ಕ, ಈಗ ನೀವು ಇವ್ರ ಜೊತೆನೇ ಇರ್ತೀರಾ? ಇಲ್ಲೇ ಇರ್ತೀವಿ ನಾವು. ಹೌದಾ, ಎಷ್ಟು ಕುರಿ ಇದಾವೆ ನಿಮ್ಮವು? ಕುರಿಗಳು ಒಂದು 200 ಹಾಕಿರ್ಬೇಕ್ರಿ. ಹೌದಾ, ಯಾವ ಊರು ನಿಮ್ಮದು? ಕಣಗಾವಿನ? ಹೇಳ್ರಕ್ಕ, ಈಗ ಸರ್ಕಾರದಿಂದ ಏನೇನು ಸವಲತ್ತುಗಳು ಸಿಗ್ತಾವೆ ನಿಮಗೆ? ನಮಗೆ ಏನೋ ಇಲ್ರಿ, ನಾವು ಹಿಂಗ ನೋಡ್ರಿ, ಒಟ್ಟು ಇವನ ಮಿಸ್ಕೊತ ಹಿಂಗ ಹೋಗೇ ಬಿಡುದು. ಹೌದಾ, ಏನೇನು ಅಟ್ಲೀಸ್ಟ್ ರೇಷನ್ ಇದಿಲ್ಲ? ಏನಿಲ್ರಿ, ನಮ್ಮದ ರೇಷನ್ ಕಾರ್ಡು ಇಲ್ಲ? ಇಲ್ರಿ, ರೇಷನ್ ಕಾರ್ಡ್ ಅದು ಏನೂ ಇಲ್ಲ. ಮತ್ತೆ ಹೆಂಗೆ ಉಪಜೀವನಕ್ಕೆ ಹೆಂಗ್ ಮಾಡ್ಕೊತೀರಾ? ಹಿಂಗಾರಲ್ಲ, ಇವನ ಮೆಸದ್ರೆ ಇವನ ಮಾಡ್ಕೊತಿತ್ತ ಹಿಂಗಾವ್ರಿ. ಅದು ಏನು ಒಳ್ಳೆ ಪ್ರಯತ್ನ ಮಾಡಿದಿರಲ್ಲ ನೀವು? ಮಾಡಿದ್ರಿ, ಹಾಕಿದ್ರಿ ಅವನ್ನೆಲ್ಲ. ಅದ್ರನ್ನ ಮೊದಲ ಆಗಿದ ಹೋಗ್ರಂತಾರ್ರೆ, ಅಲ್ಲಿ ರೇಷನ್ ಕಾರ್ಡ್ ಮಾಡಕ್ ಹೋಗುವಾಗ ಹಿಂದಾಗಡ್ಸೆ ಕೇಳಕ್ ಹೋಗಂದ್ನ ಹಾಗೆ ಅಲ್ಲಿ ಮೆಸದ್ರೆ. ಒಳ್ಳೆ ಇದು 2,000 ರೂಪಾಯಿ ಗ್ಯಾರಂಟಿ ಬಗ್ಗೆ ಅವು ಬರ್ಬೋದು. ಗೃಹಲಕ್ಷ್ಮಿ ಇಲ್ರಿ, ಒಟ್ಟು ಯಾವ ಸರ್ಕಾರದಂತ ಸಹಾಯ ಅನ್ನೋದು ಯಾವುದೋ ಇಲ್ಲೇ ಇಲ್ರಿ ನಮ್ಗೆ. ಹೌದಾ? ಹ್ಞೂ ರೀ. ಅಷ್ಟ ಅವ್ರ ಪಾಪ ಅವ್ರ ಮ್ಯಾಗಿನ ಮಾಡಿದಾರ ಬಿಡ್ರಿ, ಖರೆ. ಆದ್ರ ಈಗ ನಡಕ್ತಾರ ಅನ್ನೋದು ಗೊತ್ತಿಲ್ಲ, ಏನೋ ಗೊತ್ತೇ ಇಲ್ರಿ ನಮ್ಗೆ, ಒಟ್ಟು ಯಾವ್ದೋ ಗೊತ್ತೇ ಇಲ್ರಿ. ನಿಮ್ಗೆ ಇದ್ರ ಬಗ್ಗೆ ಇದೇ ಇಲ್ಲ? ನೀವು ಪ್ರಯತ್ನ ಮಾಡಿದ್ರಿ? ಮಾಡಿದ್ರಿ, ಅಪ್ಲಿಕೇಶನ್ ಹಾಕಿದಿರಾ? ಹ್ಞೂ ಮಾಡಿದ್ರಿ, ಆದ್ರೆ ನಿಮ್ಗೆ ಸಿಕ್ಕಿಲ್ಲ? ಇಲ್ರಿ. ನಿಮ್ಗೆ ಒಬ್ರಿಗೇನೋ ಅಥವಾ ರಾಜ್ಯಾದ್ಯಂತ ಈ ಕುರಿಗಾಯಿಗಳಿದಾರಲ್ಲ ಅವ್ರೆಲ್ಲಾರ್ಗು ಒಬ್ಬರಿಗೆಲ್ಲ ಒಟ್ಟ ಒಬ್ರು ಇರ್ಬೋದ್ರಿ, ಒಬ್ಬೊಬ್ರು ಅಂತೂ ಏನೋ ಇಲ್ಲ ಇಲ್ರಿ, ಒಟ್ಟು ಹಿಂಗ ನೋಡ್ರಿ. ಹೌದಾ? ಮತ್ತೆ ಯಾವ ರೀತಿ ಈ ರೀತಿ ಸೌಲಭ್ಯಗಳು ವಂಚಿತ ಆಗ್ಬಿಟ್ರೆ ಯಾವ ರೀತಿ? ಮತ್ತೆ ಸಾಕಷ್ಟು ಸರ್ಕಾರ ಘೋಷಣೆ ಮಾಡಿದೆ, ಮಾಡ್ತಾರಂತಾರ್ರಿ. ಆದ್ರ ಏನ್ ಏನ್ ತೋತಾರೋ ಏನ್ ಮಾಡ್ತಾರ, ಒಟ್ಟು 8 ಮಂದಿ ಹಂಗ್ರಿ, ಒಂದ್ ಪಾಡಿ ಮಂದಿ ಹಿಂಗಾರಿ. ಈಗ ಹೊಳೆ ಮಳೆ ಬಾ ಅಂದಾಗ ನಾವು ಇಂಥದ ಬಿಟ್ಬಿಟ್ಟ ಹೋಗಾಕು ಇದಾಗುದಿಲ್ರಿ ನಮಗ. ಇದನ್ನೇನ್ ಕೈಟಿ ಇದನ್ ಮಾಡಾಕು ಆಗುದಿಲ್ರಿ. ನಾವು ಈಗ ಯಾಟ ಒಂದ್ 10 ಸಲಾರ ಹಾಕಿರ್ಬೇಕ್ರಿ ನಾವು ಕೊಪ್ಪನ್ ಕರ್ಜಿ. ಹೌದಾ? ರೇಷನ್ ಕಾರ್ಡ್ ಬಂದಿಲ್ಲ? ಬಂದಿಲ್ರಿ ನಮ್ಗಾಗಿ. ಆಗ್ಲಾರ್ದಾಗಿ ರೇಷನ್ ಕಾರ್ಡು ಬಂದಿಲ್ಲ, ಮತ್ತೆ ಗ್ಯಾರಂಟಿ ಭಾಗ್ಯನೂ ಇಲ್ಲ ಇಲ್ರಿ. ಅವಂತೂ ಏನು ಗೊತ್ತಾಯ್ತಲ್ಲ ವೀಕ್ಷಕರೇ. ಮಾನ್ಯ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಮಾನ್ಯ ಪಶು ಸಚಿವರು ವೆಂಕಟೇಶ್ ಸಾಹೇಬ್ರೆ, ಮತ್ತು ಮಾನ್ಯ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾನ್ಯ ಗೌರವಾನ್ವಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ, ನೋಡಿ ಎಲ್ಲಿ ನಿಮ್ಮ ಭಾಗ್ಯಗಳು, ವಿಶೇಷವಾಗಿ ಗ್ಯಾರಂಟಿ ಭಾಗ್ಯಗಳು ಇರ್ಬೋದು, ಮತ್ತು ವಿಶೇಷವಾಗಿ ಆ ಒಂದು ರೇಷನ್ ಕಾರ್ಡ್ ಸಂಬಂಧಿಸಿದಂತೆ ಇರ್ಬೋದು, ಮತ್ತು ಆ ಪಶುಗೆ ಸಂಬಂಧಿಸಿದಂತೆ ಸಾಕಷ್ಟು ಕುರಿಗಾಹಿಗಳಿವರು ವಿಶೇಷವಾಗಿ ಸಾಕಷ್ಟು ಸಮಸ್ಯೆಗಳಿದ್ರೆ ಎಲ್ಲಿ ತಲುಪ್ತಾ ಇದೆ ನಿಮ್ಮ ಸೌಲಭ್ಯ? ಎಲ್ಲಿ ಸ್ವಾಮಿ? ಆಯಿತಾ, ಬರೀ ಎಲ್ಲರಿಗೂ ಫ್ರೀ ಅಂತಿರಲ್ಲ, ಎಲ್ಲಿದೆ ತಳಮಟ್ಟದ ಒಂದು ರೀತಿ ಫಲಾನುಭವಿಗಳಿಗೆ ಎಲ್ಲಿ ತಲುಪ್ತಾ ಇದೆ ಅಂತಕ್ಕಂಥದ್ದೇ ನನ್ನ ಪ್ರಶ್ನೆ. ಹಾಗಾಗಿ ದಯವಿಟ್ಟು
ಇಂಥ ಸಂದರ್ಭದಲ್ಲಿ ಈಗ ಅಧಿವೇಶನ ನಡೀತಾ ಇದೆ, ಕನಕದಾಸ ಜಯಂತಿ ಬೇರೆ ನೆನ್ನೆ ಮುಗಿದಿದೆ. ದಯವಿಟ್ಟು ಇನ್ಮೇಲಾದರೂ ಸಹ ದಯವಿಟ್ಟು ನಿಮ್ಮಲ್ಲಿ ಏನಾದ್ರು ಮಾನವೀಯತೆ ಇದ್ದರೆ ತಳಮಟ್ಟದ ಈ ರೀತಿ ಪಾಪ ಇಂಥ ಸಮುದಾಯಗಳಿಗೆ ತಲುಪಿಸಿ, ಆವಾಗ ನಿಮ್ಮ ಒಂದಕ್ಕೆ ಬೆಲೆ ಬರುತ್ತೆ ಅಂತಕ್ಕಂಥದ್ದು ನನ್ನ ಒಂದು ರೀತಿ ಅಭಿಪ್ರಾಯ. ಈಗ ನಾನು ಸಾಂದರ್ಭಿಕವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಈ ಕಣಗಾವ್ನ ಒಂದು ರೀತಿ ಕುರಿ ಕಾಯಿಗಳ ಪ್ರಸ್ತುತ ಪರಿಸ್ಥಿತಿನ ನಾನು ಬೆಳಕು ಚೆಲ್ತಾ ಇದ್ದೀನಿ. ಇಂಥವು ಅಧಿವೇಶನದಲ್ಲಿ ಚರ್ಚೆ ಆಗಲಿ, ಇಂಥವ್ರಿಗೆ ಒಂದು ರೀತಿ ಸೌಲಭ್ಯಗಳು ದೊರಕಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಇನ್ನಾದರೂ ಈ ಕುರಿಗಾಹಿ ಕುಟುಂಬಗಳಿಗೆ ಸರ್ಕಾರದ ಸವಲತ್ತುಗಳು ಸಮರ್ಪಕವಾಗಿ ದೊರಕುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.